ಹಾಯ್ ಫ್ರೆಂಡ್ಸ್, ನಾನಿವತ್ತು ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಕಬಾಬ್ ಮಾಡಲಿಕ್ಕೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ನಾನು. ಮತ್ತು ಖಾರದ ಪುಡಿ, ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ನೋಡಿ. 1 ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ. ಮತ್ತು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ, ಮತ್ತು ಕರಿಬೇವನ್ನ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಮೊಟ್ಟೆ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇಷ್ಟು ನಾನು ಕಬಾಬ್ ಮಾಡ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ ಇಂಟಿಗ್ರೇಟ್ಸು ನೋಡಿ. ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಂಡು ಕೊಡ್ತೀನಿ ಈಗ, ಬನ್ನಿ ನೋಡಿ. ಫ್ರೆಂಡ್ಸ್, ಕಬಾಬಿಗೆ ಕಲಿಸ್ಕೊತಾ ಇದ್ದೀನಿ. ಫಸ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ನೋಡಿ. ಕಾರ್ನ್ಫ್ಲೋರ್, ಗರಂ ಮಸಾಲ, ಖಾರದ ಪುಡಿ, ಖಾರದ ಪುಡಿ, ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ. ನೋಡಿ, ಫ್ರೀಝರಲ್ಲಿ ಇಡ್ತೀನಿ ಇದನ್ನು. ಈಗ ಕಲಸಿರೋದು ರೆಡಿಯಾಗಿದೆ ನೋಡಿ, ಕಲಿಸ್ಕೊಂಡಿರೋದು. ಓಕೆ ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ನೋಡಿ. ಫ್ರೀಝರಿಂದ ಈಗ ತಾನೇ ತೆಗ್ದಿದ್ದೀನಿ. ಕಬಾಬ್ ಹಾಕೋಣ ಬನ್ನಿ, ಹೆಂಗಿರುತ್ತೆ ನೋಡೋಣ ಕಬಾಬು. ಸೊ ಒಂದೊಂದೇ ಎಣ್ಣೆ ಕಾದಿದೆ, ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹೇಗೆ ಬರ್ತಾರೆ. ಹಾಕಿ ಸ್ವಲ್ಪ ಹೊತ್ತು ಅಳ್ಳಾಡಿಸ್ಬಾರ್ದು ನೋಡಿ, ನೀಟಾಗಿ ಬರುತ್ತೆ. ಎಲ್ಲೂ ಏನು ಬಿಟ್ಕೊಳ್ಳೋದು ನೋಡಿ. ನೋಡಿ ಫ್ರೆಂಡ್, ಚೆನ್ನಾಗಿ ಬರುತ್ತೆ. ಡೈಲಿ ಚೆನ್ನಾಗಿ ಬೇಯಬೇಕು ನೋಡಿ. ಫ್ರೆಂಡ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಬಾಬ್. ಮನೆಯಲ್ಲೇ ಹೆಲ್ತಿಯಾಗಿ ಕಬಾಬ್ ಮಾಡ್ಕೋಬೋದು ನೋಡಿ. ಎಷ್ಟು ಸೂಪರಾಗಿ ಬರ್ತಾಯಿದೆ ಕಬಾಬ್ ನೋಡಿ. ಸ್ವಲ್ಪನೂ ಎಣ್ಣೆಗೂ ಸಮೇತ ಬಿಟ್ಕೊಳ್ಳೋಲ್ಲ, ಅಷ್ಟು ನೀಟಾಗಿ ಬಂದಿದೆ ಕಬಾಬ್ ನೋಡಿ. ನೋಡಿ ಫ್ರೆಂಡ್,
ಚೆನ್ನಾಗಿ ಬೇಯಬೇಕು, ಗೋಲ್ಡನ್ ಬ್ರೌನ್ ಬರಬೇಕಪ್ಪ ಇದು. ಚೆನ್ನಾಗಿ ಬೇಯಲಿ ಇದು. ನೋಡಿ ಫ್ರೆಂಡ್ಸ್, ಕಬಾಬು ಬೆಂದಿದೆ. ತಕ್ಕೊಂಡ್ಬಿಟ್ಟು ಇದನ್ನು ಡಬಲ್ ಫ್ರೈ ಮಾಡ್ಕೋಬೇಕು. ನೋಡಿ, ಇನ್ನೊಂದು ಸರ್ತಿ ಹಾಕಬೇಕು ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು. ಸೊ ಬೇರೆಗೆ ಹಾಕ್ಕೊಳ್ಳೋಣ ಈಗ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇನ್ನೊಂದು ಹಾರ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಮತ್ತೆ ಇನ್ನೊಂದು ಸರ್ತಿ ಎಣ್ಣೆಗೆ ಹಾಕಬೇಕು. ಇದು ಎಣ್ಣೆಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ನೋಡಿ ಬೇಕು. ಯಾವ ರೀತಿ ನೋಡಿ ಹಾಕ್ಕೊಂಡ್ರೆ ನೋಡಿ ಇದು ಎಣ್ಣೆಗೆ ಇರೋ ನೀರಿನ ಅಂಶ ಇದ್ದರೆ ಎಲ್ಲನ ಹಾಗೆ ಪಟ 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 ಸಿಡಿದೋಗುತ್ತೆ. ಸೊ ಚೆನ್ನಾಗೆ ರೋಸ್ಟೆಡ್ ಆಗಿ ಕಬಾಬ್ ಬರುತ್ತೆ ನೋಡಿ. ಇನ್ನೂ ಸ್ವಲ್ಪ ರೋಸ್ಟೆಡ್ ಆಗಿ ಬರುತ್ತೆ ಕಬಾಬು. ಬೇಯಲಿ ಚೆನ್ನಾಗಿ. ನೋಡಿ ಫ್ರೆಂಡ್, ಕಬಾಬ್ ಆಗಿದೆ ನೋಡಿ. ನೋಡಿ ತೆಗಿತಾ ಇದ್ದೀನಿ ನೋಡಿ. ನೀಟಾಗಿ ಬೆಂದಿದೆ ಕಬಾಬ್, ರೆಡಿಯಾಗಿದೆ ಸೂಪರಾಗಿ. ನೋಡಿ ಫ್ರೆಂಡ್ಸ್, ಸೂಪರಾಗಿ ಕಬಾಬ್ ರೆಡಿಯಾಗಿದೆ. ನೋಡಿ ಹೇಗಿದೆ ಅಂತ ಕಬಾಬು. ನೋಡಿ ಸೂಪರಾಗಿ ರೆಡಿಯಾಗಿದೆ ನೋಡಿ ಕಬಾಬ್.